ಆಫ್ ಮಾಡ್ತೀರಾ? ಶುರು ಮಾಡೋಣ. ಫ್ಯಾನ್ ಅದರ ಒಂದು ಹಾಕಿ. ಸರಿ 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 ಇದೆ. ಫ್ಯಾನ್ ಒಂದು ಹಾಕ್ಬಿಡು. ಫ್ಯಾನ್ ಹಾಕ್ಬಿಡಮ್ಮ. ಸಣ್ಣಕ್ಕೆ ಹಾಕು. ಎಷ್ಟು ಸೆಕೆಂಡ್ ನೋಡು. ಬೇಡ, ಬರಲ್ಲ. ಶುರು ಮಾಡಿಬಿಡ್ತೀನಿ. ಓ ಸಣ್ಣ ಮಾಡು. ಓ ಓ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತಮಸ್ತು ಮಾ ವಿದ್ವಿಷಾಹೈ. ಓಂ ಶಾಂತಿ ಶಾಂತಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ. ಭಕ್ತಿ ಸುಧಾ ಕೊಡಿ. ಪದಂ ದರ್ಶಿತಂ ಯೇನ. ಭಕ್ತಿ ಸುಧಾ. ಸ್ಮೈ ಶ್ರೀ ಭಕ್ತಿ ಸುಧಾ. ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚಿನ್ಮಯಂ ವ್ಯಾಪಿ ಯತ್ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಶ್ರುತಿಶಿರೋ ರತ್ನ ವಿರಾಜಿತ ಪದಾಂಬುಜ ವೇದಾಂತಾಂಬುಜ ಸೂರ್ಯೋ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯ ಶಾಶ್ವತ ಶಾಂತೋ ವ್ಯೋಮಾತೀತೋ ನಿರಂಜನಃ ಬಿಂದುನಾದಕಲಾತೀತಃ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯ ಶಾಶ್ವತ ಶಾಂತೋ ವ್ಯೋಮ. ಏನಾಯ್ತು? ಯಾವುದು? ಸರ್ವಶ್ರುತಿನ ಹೇಳಿ, ಸರಿಯಾಗಿ ಹೇಳಿ. ದಕಲಾತೀತಃ ತಸ್ಮೈ ಶ್ರೀ ಗುರವೇ ನಮಃ. ನ ಶಕ್ತಿ ಸಮಾರೂಢಃ ತತ್ವಮಾಲಾ ವಿಭೂಷಿತಃ ಮುಕ್ತಿಪ್ರದಾತಾ ಚ ತಸ್ಮೈ ಶ್ರೀ ಗುರವೇ ನಮಃ. ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಯಿನೇ ಆತ್ಮಜ್ಞಾನಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಕ್ಷಣಂ ಭವ ಸಿಂಧೋಶ್ಚ ನಾಪನಂ ಸಾ ಸಂಪದಃ
गुरोर्पादोदक सम्यक् तस्मै श्री गुरवे नमः। गुरोरधिकं तत्त्वं न गुरोरधिकं तपः तत्त्वज्ञानात् परं नास्ति तस्मै श्री गुरवे नमः। मन्नाथ श्री मद्गुरु श्री जगद्गुरुः मदात्मा सर्वभूतात्मा तस्मै श्री गुरवे नमः। गुरुरादिरनादिश्च गुरुः परमदैवतं गुरो परतर नास्ति तस्मै श्री गुरवे नमः। त्वमेव माता पिता त्वमेव त्वमेव बन्धुः सखा त्वमेव त्वमेव विद्या द्रविणं त्वमेव त्वमेव सर्वं मम देव देव त्वमेव सर्वं मम देव देव। अनंत संसार समुद्रता मुकायिताभ्या गुरुभक्तिदाभ्या वैराग्य साम्राज्यद पूजनाभ्या नमो नमः श्री गुरुपादुकाभ्यां नमो नमः श्री गुरुपादुकाभ्यां कवित्ववाराशिनिशाकराभ्यां दौर्भाग्यदावाम्बुदमल्लिकाभ्यां दूरीकृतानं विपत्ततेभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नताय श्रीपतितां समीयुः कदाचिदप्या सुदरिद्रवर्याः मूकाश्च वाक्पतितां हिताभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नतः कनिकाशपदाताभ्यां नानाविमोहानिवारिकाभ्यां नमज्जनाष्टततिप्रदाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां व्रजरत्नकान्ति सरेद्विराज जशकन्यकाभ्यां नृपत्वदाभ्यां नतलोकपङ्क्तेः नमो नमः श्री गुरुपादुकाभ्यां नमो नमः श्री गुरुपादुकाभ्याम् अपान्दकापरम्पराभ्यां नमज्जनवाडवाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां शमादिषट् प्रदवैभवाभ्यां समादिदान् व्रतदीक्षिताभ्यां माधवाङ्घ्रि स्थिरभक्तिदाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां चापराणमखिलेष्टदाभ्यां महासहाया दुरन्दराभ्यां स्वान्ताच्चवा प्रदपूजनाभ्यां नमो नमः श्री गुरुपादुकाभ्यां नमो नमः श्री
गुरुपादुकाभ्यां कामादिसरजगारुडाभ्यां विवेकवैरानिधिप्रदाभ्यां बोधप्रदाभ्यां मोक्षदाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां ಒಂದು ಭಜನೆ ಮಾಡೋಣ ನೀ ಹೇಳ್ಕೊಡ್ತೀಯ ಯಾವ್ದಾರು ಹೇಳೋಣ ಓಂ ಗುರು ಪರಾತ್ಪರಾ ಗುರು ಓಂ ಗುರು ಪರಾತ್ಪರಾ ಓಂಕಾರ ಗುರು ತವ ಚರಣಂ ಓಂಕಾರ ಗುರು ತವ ಚರಣಂ ಓಂ ಗುರು ಪರಾತ್ಪರಾ ಗುರು ಓಂ ಗುರು ಪರಾತ್ಪರಾ ಓಂಕಾರ ಗುರು ತವ ಚರಣಂ ಓಂಕಾರ ಗುರು ತವ ಚರಣಂ ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ಭಯಹರಣಂ ನಮಾಮಿ ಶಂಕರ ಭಯಹರಣಂ ಓಂ ಗುರು ಪರಾತ್ಪರಾ ಗುರು ಓಂ ಗುರು ಪರಾತ್ಪರಾ ಓಂಕಾರ ಗುರು ತವ ಚರಣಂ ಓಂಕಾರ ಗುರು ತವ ಚರಣಂ ಸುಖಕರ ದುಃಖಹರ ಹೇ ಪರಮೇಶ್ವರ ಸುಖಕರ ದುಃಖಹರ ಹೇ ಪರಮೇಶ್ವರ ಬ್ರಹ್ಮ ಪರಾತ್ಪರ ತವ ಚರಣಂ ಬ್ರಹ್ಮ ಪರಾತ್ಪರ ತವ ಚರಣಂ ಓಂ ಗುರು ಒಟ್ಟಿಗೆ ಹೇಳೋಣ ಓಂ ಗುರು ಪರಾತ್ಪರಾ ಓಂಕಾರ ಗುರು ತವ ಚರಣಂ ಚಿದಾಕಾರ ಗುರು ಚಿತ್ಸ್ವರೂಪ ಗುರು ಚಿದಾಕಾರ ಗುರು ಚಿತ್ಸ್ವರೂಪ ಗುರು ಚಿನ್ಮಯ ಸದ್ಗುರು ತವ ಚರಣಂ ಚಿನ್ಮಯ ಸದ್ಗುರು ತವ ಚರಣಂ ಓಂ ಗುರು ಪರಾತ್ಪರ ಓಂಕಾರ ಗುರು ತವ ಚರಣಂ ಓಂಕಾರ ಗುರು ತವ ಚರಣಂ ಸದಾಶಿವಸಮಾರಂಭಾ ಶಂಕರಾಚಾರ್ಯಮಧ್ಯಮಾ ಅಸ್ಮದಾಚಾರ್ಯಪರ್ಯಂತಾ ವಂದೇ ಗುರುಪರಂಪರಾ ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಹರಿ ಓಂ. ಕೇಳ್ತಾ ಇದೆಯಲ್ಲ? ಇವತ್ತು ನಾವು ಗುರುಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ವಿ ಎಲ್ಲ ಮಠಗಳಲ್ಲಿ ಅಂದರೆ 4 ಮಠಗಳು, ಇದು ಶೃಂಗೇರಿ, ದ್ವಾರಕ, ಬದ್ರಿ ಮತ್ತು ಪೂರಿ, ಎಲ್ಲ ಕಡೆಯಲ್ಲೂ ಅವರು ಈ ಒಂದು ಗುರುಪೂರ್ಣಿಮೆಯ ಸಂಕೇತವಾಗಿ ವ್ಯಾಸ ಪೂಜೆಯನ್ನು ಮಾಡುವಂಥದ್ದು. ವ್ಯಾಸ ಪೂರ್ಣಿಮೆ ಅಂತಲೇ ಕರೀತಾರೆ. ವ್ಯಾಸರು ನಮಗೆ ಎಲ್ಲ ಬ್ರಹ್ಮಸೂತ್ರ ಮತ್ತು ನಂತರ ಎಲ್ಲ ಪುರಾಣಗಳು, ಎಲ್ಲ ಮಹಾಭಾರತಗಳು ಎಲ್ಲವನ್ನು ಅವರು ಕೊಟ್ಟಿದ್ದೇ ಇಲ್ಲಂತೆ ವ್ಯಾಸರು. ಆದ್ದರಿಂದ ವ್ಯಾಸರನ್ನು ಸ್ಮರಿಸಿ ಮತ್ತು ನಮ್ಮ ಗುರು ಪರಂಪರೆಯನ್ನು ಸ್ಮರಿಸುವಂತಹ ಒಂದು ಎಲ್ಲ ಕಡೆಯಲ್ಲೂ ಒಂದು ಕ್ರಮ.
ಮೊದಲು ಅಲ್ಲಲ್ಲೇ ಮಠಗಳಲ್ಲಿ ಮಾಡ್ಕೋತಾ ಇದ್ರು. ಆದರೆ ಇವತ್ತಿನ ಜನಾಂಗದಲ್ಲಿ ಎಲ್ಲ ಅವರವರ ಗುರುಗಳಿಗೆ ಒಂದು ವಿಶೇಷವಾದಂತಹ ಸತ್ಸಂಗಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಶಿರಡಿ ಮಂದಿರ ಆಗಲಿ ಅಥವಾ ಎಲ್ಲ ಗುರುಕ್ಷೇತ್ರಗಳಲ್ಲಿ ವಿಶೇಷವಾದ ಅಲಂಕಾರ, ವಿಶೇಷವಾದ ಪ್ರತಿಯೊಬ್ಬರು ಬಂದು ದರ್ಶನವನ್ನು ಮಾಡುವಂಥದ್ದು ಇದೊಂದು ಸಂಪ್ರದಾಯವಾಗಿ ಬರ್ತಾ ಇದೆ ಇವಾಗ. ಅಂದರೆ ಗುರುಗಳ ದರ್ಶನ ಮಾಡಬೇಕು ಅನ್ನುವಂತಹ ಒಂದು ಹಂಬಲ ಎಲ್ಲರಿಗೂ ಇದೆ. ಆದರೆ ಗುರುವನ್ನು ದರ್ಶನ ಮಾಡುವುದಷ್ಟೇ ಅಲ್ಲ, ಆದರೆ ನಿಜವಾಗ್ಲೂ ಗುರು ಸಿಕ್ಕದ, ಆ ಗುರುವಿನಿಂದ ನಮಗೆ ಜ್ಞಾನ ದೊರೆಯಿತು, ಆ ಶಾಸ್ತ್ರ ಜ್ಞಾನವನ್ನು ನಾವು ಅರ್ಥಕೊಂಡ್ವಿ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ನಾನು ಸುಲಭವಾಗಿ ಹೇಳ್ತಾ ಬರ್ತೀನಿ ಅಷ್ಟೇ. ನಮ್ಮ ಜನ್ಮ ಸಾರ್ಥಕ ಆಗಬೇಕಾದ್ರೆ ಗುರು ಬೇಕು. ಆದರೆ ಗುರು ಬೇಕು, ಆದರೆ ಗುರುವಿನಿಂದ ನಾವು ಆ ತತ್ವಜ್ಞಾನವನ್ನು, ಶಾಸ್ತ್ರಜ್ಞಾನವನ್ನು, ಅದನ್ನೆಲ್ಲವನ್ನು ನಾವು ಅದನ್ನು ತಿಳಿಸ್ಕೊಡ್ತಾರೆ. ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಮೊದಲು ಬೇಕು. ಅದಕ್ಕೆ ಹೇಳ್ತಾರೆ ಮುಮುಕ್ಷುತ್ವ ಅನ್ನುವಂಥ. ಮುಮುಕ್ಷುತ್ವ ಅಂದರೆ ನಾನು ಈ ಒಂದು ಸಂಸಾರದಿಂದ ಬಿಡುಗಡೆ ಹೊಂದಬೇಕು, ಈ ಜ್ಞಾನವನ್ನು ಪಡೆಯಲೇಬೇಕು, ಈ ಜ್ಞಾನ ನಮಗೆ ಬೇಕೇ ಬೇಕು ಅನ್ನುವಂತಹ ಇಚ್ಛೆ ನಮಗೆ ಬೇಕು. ಅದಕ್ಕೆ ಇದರಲ್ಲಿ ಹೇಳ್ತಾರಲ್ಲ ನಮ್ಮ ವಿವೇಕ ಚೂಡಾಮಣಿಯಲ್ಲಿ, ದುರ್ಲಭಂ ತ್ರಯಂ ಏವ ಏತತ್, 3 ದುರ್ಲಭ ಅಂತೆ. ಯಾವುದಪ್ಪ? ಮನುಷ್ಯತ್ವಂ, ಮುಮುಕ್ಷುತ್ವಂ, ಮಹಾಪುರುಷ ಸಂಶಯ. ಅದನ್ನ ಮನುಷ್ಯತ್ವ ನಮಗೆ ಬಂದಿದೆ. ಮನುಷ್ಯತ್ವ, ಮುಮುಕ್ಷುತ್ವಂ, ಆ ಮುಮುಕ್ಷುತ್ವ ಅನ್ನೋದು ತುಂಬ ಕಡಿಮೆ. ಎಷ್ಟು ಅಂದರೆ ಒಂದು 1% ಇಲ್ಲ ಅಷ್ಟು ನಮಗೆ ಮುಮುಕ್ಷುತ್ವವನ್ನು ಬರುವಂಥದ್ದು ಅಷ್ಟು ಇಲ್ಲ. ಆದರೆ ಮಹಾಪುರುಷ ಸಂಶಯ, ಅದನ್ನು ಮಹಾತ್ಮರ ಒಂದು ನಮಗೆ ಒಂದು ಆಶೀರ್ವಾದ, ಮಹಾತ್ಮರ ಒಂದು ಕೃಪೆ, ಮಹಾತ್ಮರ ಒಂದು ಆ ಒಂದು ತಿಳಿಸುವಂತಹ ಜ್ಞಾನ, ಶ್ರವಣ ಮನನ ನಿಧಿಧ್ಯಾಸನ, ಇದನ್ನೆಲ್ಲವನ್ನು ನಮಗೆ ಆ ಗುರು ಕೊಟ್ಟಂತಹ ಆ ಶಾಸ್ತ್ರ ಜ್ಞಾನವನ್ನು ನಾವು ಮತ್ತೆ 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 ಮನನ ಮಾಡಬೇಕು, ಮತ್ತೆ 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 ಮನನ ಮಾಡಬೇಕು. ಇಲ್ಲಿ ಹೋದರೆ ನಮಗೇನಾಗತ್ತೆ, ಬರೀ ನಮಗೆ ಶರೀರದ ಒಂದು ಚಿಂತೆ, ಮತ್ತು ನನ್ನವರು ಅನ್ನುವಂತಹ ಚಿಂತೆ, ಮತ್ತು ಎಲ್ಲ ರೀತಿಯಾದಂಥ ಸಂಸಾರ, ನಮ್ಮ ಸಂಸಾರ ಏನಿದೆಯೋ, ಸಂಸಾರ ಅಂದರೆ ಒಂದೇ ಅಲ್ವಾ, ರಾಗದ್ವೇಷ ಅನ್ನೋದಕ್ಕೆ ಸಂಸಾರ. ಸಂಸಾರ ಅಂದರೆ ಏನು ಬೇರೆ ಹೆಸರಲ್ಲ, ರಾಗ ಶೋಕ ಮೋಹ, ಇದೇ ಸಂಸಾರ. ರಾಗ ಎಷ್ಟು ನಮಗೆ ರಾಗ ಅನ್ನೋದು ಆ ಒಂದು ಇಚ್ಛೆ, ಆ ಬಯಕೆ, ಅದು ಎಷ್ಟು ಬಯಕೆ ಅಂದರೆ ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬ ಆಸೆ, ಕಡುಸುಕುವ ಕಾಂಬಾಸೆ, ಅದನ್ನೆಲ್ಲ ದಾಸರು ಹೇಳ್ತಾ ಬರ್ತಾರೆ. ರಾಗ ಅದು ಒಂದು ಭಗವಂತ ಅದನ್ನು ಸೃಷ್ಟಿ ಮಾಡುವಾಗಲೇ ಅದನ್ನು ಕೊಟ್ಬಿಟ್ಟಿಯಾನೆ. ಅದಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಒಂದು ಕೋತಿ ಇರ್ಬೋದು, ಒಂದು ಹಂದಿ ಇರ್ಬೋದು, ಯಾವ ಪ್ರಾಣಿಗಳಿರ್ಬೋದು, ಎಷ್ಟು ಅವು ಅವ ಮಕ್ಕಳನ್ನು ಪ್ರೀತಿ ಮಾಡ್ತವೆ, ಎಷ್ಟು ಅವುಗಳನ್ನು ಹಂಬಲಿಸ್ತವೆ. ಹಾಗೆ ಮನುಷ್ಯರು ಅಷ್ಟು, ನಾವು ಅಷ್ಟೇ. ಪ್ರೀತಿ ಬೇಕು, ಆ ರೀತಿಯಾದ. ಆದರೆ ಅದಿಲ್ಲದೆ ನಮ್ಗೆ ಸಾಧ್ಯ ಇಲ್ಲ. ಆ ರಾಗ ಅನ್ನೋದು ಒಂದು ನಮಗೆ ಅದು ಒಂದು ಬಯಕೆಗಳ ಅದು ಸಮೂಹ. ರಾಗ ಅನ್ನೋದು ಒಂದಲ್ಲ, ಅದನ್ನು ಒಂದು ಸ್ತೋತ್ರದ ಹೇಳ್ತಾರೆ, ನಮಗೆ ಆ ರಾಗ ದೋಷದಿಂದ ನಮಗೆ ಬಿಡುಗಡೆ ಆಗಬೇಕು ಅಂದರೆ ಆ ಭಗವಂತನೇ ಶರಣಾಗಬೇಕು, ಆ ಗುರುಗಳನ್ನೇ ನಾವು ಪಡಿಬೇಕು. ಆವಾಗ ಮಾತ್ರ ರಾಗಶೋಕವನ್ನು, ರಾಗದ್ವೇಷಂ ಜಹಿ ಲಲಿತೆ ಭೋಗವಿರಕ್ತಂ ಕುರು ಲಲಿತೆ ಅಂತೇಳಿ ಎಲ್ಲ ಸ್ತೋತ್ರಗಳಲ್ಲಿ, ದೇವಿ ಸ್ತೋತ್ರ ಇರ್ಬೋದು, ದಕ್ಷಿಣಾಮೂರ್ತಿ ಸ್ತೋತ್ರ ಇರ್ಬೋದು, ಎಲ್ಲದ ಸ್ತೋತ್ರದಲ್ಲೂ ನಾವು ಆ ರಾಗದ್ವೇಷಗಳನ್ನು, ಶೋಕ ಮೋಹಗಳನ್ನು, ಅದನ್ನು ಭಗವದ್ಗೀತೆಯಲ್ಲಿ ಪರಮಾತ್ಮ ನಮಗೆ ಅದನ್ನು ಕಳ್ಕೊಳ್ಳುವಂಥದ್ದಕ್ಕೆ, ಅದಕ್ಕೆ ಈ ಗುರುವನ್ನಂಥವನು ಆ ಒಂದು ಈ ಒಂದು ನಮ್ಮಲ್ಲಿರುವಂಥ ಅಜ್ಞಾನವನ್ನು ಕಳೆದು, ಯಾವ ಅಜ್ಞಾನ? ಈ ಒಂದು ಸಂಸಾರದ ಅಜ್ಞಾನ, ಅಥವಾ ನಮ್ಮ ಎಲ್ಲ ರೀತಿಯಾದಂತಹ ಆ ಶೋಕಮೋಹ ರಾಗಗಳ ಅಜ್ಞಾನವನ್ನು ಕಳೆದು, ಅದು ಕಳೆದ್ರೆ ಎಷ್ಟಾಯ್ತು? ಒಂದೇ ಕ್ಷಣ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಬಿಡುಗಡೆ ಆಗಬೇಕಾ? ನೀನು ಹಿಡ್ಕೊಂಡಿದ್ಯಾ ಕಂಬವನ್ನು, ಆ ಕಂಬವನ್ನು ಬಿಡು. ಆ ಕಂಬವನ್ನು ಬಿಟ್ಟ ತಕ್ಷಣ ಹೇಗೆ ನೀನು ಮುಕ್ತನಾಗ್ತೀಯೋ
ಹಾಗೆ ನಾವು ಈ ಸಂಸಾರದಲ್ಲಿ ಎಷ್ಟೊಂದು ರೀತಿಯಲ್ಲಿ ಹಿಡ್ಕೊಂಡಿದ್ದೀವಿ ಅಂತಂದರೆ ಅದು ಒಂದಿಲ್ಲ, ಎಲ್ಲವನ್ನೂ ನಾವು ಹಿಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದನ್ನು ಬಿಡಿಸ್ಕೊಳ್ಬೇಕಾದ್ರೆ ಖಂಡಿತ ಸಾಧ್ಯ ಇದೆ. ಎಷ್ಟು ಸಲ ಒಂದು ಸಲ ಗುರುಗಳ ಉಪದೇಶ ನಮಗೆ ದೊರೆಯಿತು ಅಂದರೆ ನಾವು ಖಂಡಿತ ಆ ಬಿಡುಗಡೆಯನ್ನು ಹೊಂದಿ ನಾವು ಯಾವುದು ಆ ಪರಮಾರ್ಥವಾದಂತಹ ಆ ಮೋಕ್ಷವನ್ನು, ಆ ಪರಮಾರ್ಥವಾದ ಆನಂದವನ್ನು, ಅದಿನ್ನೂ ಸುಲಭವಾಗಿ ಹೇಳೋದಾದರೆ ಶಾಂತಿಯನ್ನು, ಪರಮಶಾಂತಿಯನ್ನು, ಅಥವಾ ನಮ್ಮ ಮನಸ್ಸು ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಆಚಾರ್ಯರು ಹೇಳ್ತಾರಲ್ಲ, ಆ ಸತ್ಸಂಗ ದೊರಕಿತು, ಸತ್ಸಂಗತ್ವೇ ನಿಸ್ಸಂಗತ್ವಂ. ಆದರೆ ಸತ್ಸಂಗ ದೊರಕ್ಬೋದು, ನಿಸ್ಸಂಗತ್ವ ಬರೋದು ಬಹಳ ಕಷ್ಟ ನಮಗೆ. ನಿಸ್ಸಂಗತ್ವೇ ನಿರ್ಮೋಹತ್ವ. ನಿಸ್ಸಂಗ ಅಕಸ್ಮಾತ್ ನಮ್ಮಲ್ಲಿ ಬಂದರೂ ಸಹ ಆ ಮೋಹ ಅನ್ನೋದು ಆ ಮೋಹ ಆಚಾರ್ಯ ಶಂಕರರಿಗೆ ಅವರು ಸನ್ಯಾಸ ತಗೊಳ್ಬೇಕಾದ್ರೆ ಅವರು ಹೇಳ್ತಾರೆ, ನನಗೆ ಈ ಮೊಸಳೆ ಹಿಡ್ಕೊಂಡಿದೆ, ಯಾವುದು ಈ ಮೋಹದ ಮೊಸಳೆ ಹಿಡ್ಕೊಂಡಿದೆ ಅಮ್ಮ, ಇದನ್ನು ಸನ್ಯಾಸ ತಗೊಂಡ್ರೆ ಬಿಟ್ಬಿಡುತ್ತೆ ನೋಡು ಅಂತೇಳಿ. ಯಾಕೆ? ಸನ್ಯಾಸ ಅಂದರೆ ಯಾವ ಇದಕ್ಕೊಂದು ಸಂಬಂಧ ಇಲ್ಲದೆ ಇರುವಂಥದ್ದು. ಆಚಾರ್ಯ ಶಂಕರರು ಅಷ್ಟು ಗೋವಿಂದ ಭಗವತ್ಪಾದರ ಹತ್ರ ಅವರು ಅಲ್ಲಿ ಬರ್ತಾರೆ. ಬಂದಾಗ ಅವರು ನೀನು ಯಾರು ಅಂತ ಹೇಳಿದ ತಕ್ಷಣ ಅವರು ದಶಶ್ಲೋಕಿ ಅಂತ ಒಂದು ಶ್ಲೋಕವನ್ನು ಹೇಳ್ತಾರೆ. ಆ ದಶಶ್ಲೋಕಿ ಅನ್ನೋದು ನ ಭೂಮಿರ್ನ ತೇಜೋ ನ ವಾಯು ತದೇಕೋ ವಸಿಷ್ಠ ಶಿವ ಕೇವಲೋಹಂ, ತದೇಕೋ ವಸಿಷ್ಠ ಶಿವ ಕೇವಲೋಹಂ, ಏಕಃ ಅವಶಿಷ್ಟಃ ಶಿವ ಕೇವಲೋಹಂ, ಅದು ನಾನು ಅಂತ ಎಷ್ಟು ಚಂದದಲ್ಲಿ ಅವರು ಆ ಗ್ರಂಥಕ್ಕೆ 10 ಶ್ಲೋಕಕ್ಕೆ ಮಧುಸೂದನ ಸರಸ್ವತಿಗಳು ಸಿದ್ಧಾಂತ ಬಿಂದು ಅಂತ ಬರೆದಿದ್ದಾರೆ. ಆ ನಂತರ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನಾನು ದಶಶ್ಲೋಕಿಯನ್ನ ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಅದು ಏನಿಲ್ಲ ಅಂದರೂ ಒಬ್ರು 160 ಪ್ರವಚನ, ಒಬ್ರು ಎಷ್ಟು ಅದ್ರ ಮೇಲೆ ಬೇಕಾದಷ್ಟು ವ್ಯಾಖ್ಯಾನಗಳನ್ನು ಬರಿತಾ ಹೋಗ್ತಾರೆ. ಅಂದರೆ ಆಚಾರ್ಯ ಶಂಕರರಿಗೆ ಹುಟ್ಟಬೇಕಾದ್ರೇ ಆ ಶಿವನೇ ಅವರು. ಅದರಿಂದ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಕಳೆಯೋದು ತದೇಕೋ ಅವಶಿಷ್ಟ ಶಿವ ಕೇವಲೋಹಂ ಅನ್ನುವಂಥ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಅವರ ಒಂದು ಯಾವುದು ಜನ್ಮ ಹೇಳ್ತಾರಲ್ಲ ಕೃಷ್ಣ 4ನೇ ಅಧ್ಯಾಯದಲ್ಲಿ, ಜನ್ಮ ಕರ್ಮ ಚಮೇ ದಿವ್ಯಂ, ಜನ್ಮ ಕರ್ಮ ಅದೆಲ್ಲ ದಿವ್ಯಂ ಯೋಬೆ, ಅದನ್ನು 4ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಹಾಗೆ ಅಂತಹ ಗುರುಗಳು ನಮ್ಮಲ್ಲಿ ಹೇಳ್ತಾರೆ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಪ್ರಸ್ಥಾನತ್ರಯ ಅಂದರೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್, ಭಗವದ್ಗೀತೆ. ಮೊದಲು ಭಗವದ್ಗೀತೆ, ಆಮೇಲೆ ಉಪನಿಷತ್ತು, ಆಮೇಲೆ ಬ್ರಹ್ಮಸೂತ್ರ. ಅದಕ್ಕೆಲ್ಲಕ್ಕೂ ಭಾಷ್ಯವನ್ನು ಬರೆದಿದ್ದಾರೆ ಆಚಾರ್ಯ ಶಂಕರರು. ಆದರೆ 10 ಉಪನಿಷತ್ತು, ದಶೋಪನಿಷತ್ತಿಗೆ ಬರೆದಿದ್ದಾರೆ. ಅಪ್ಪ ನಿಜವಾಗಿ ನೋಡಿ, ನಾವು ಜನ್ಮ ಬಂದಿದೆ ಅಂತಂದರೆ ನಿಜವಾಗ್ಲೂ ಸಾರ್ಥಕವಾಗಬೇಕಾದ್ರೆ ಅದು ಮನಸ್ಸು ನೆಮ್ಮದಿಯಿಂದ ಇರಬೇಕು ಅಂದರೆ, ನಿಶ್ಚಲವಾಗಿರ್ಬೇಕಾದ್ರೆ ಈ ಜ್ಞಾನವನ್ನು ನಮಗೆ ಭಗವದ್ಗೀತೆ, ಉಪನಿಷತ್ತು, ಭಗವದ್ಗೀತೆ, ಆಚಾರ್ಯ ಭಾಷ್ಯ, ಅಟ್ಲೀಸ್ಟ್ ಆಚಾರ್ಯ ಭಾಷ್ಯವನ್ನು ಪುಸ್ತಕವನ್ನು ಓದೋದಾಗಲಿ ಅಥವಾ ಯಾರು ಓದ್ತಾ, ಎಷ್ಟೋ ಕಡೆ ಇವತ್ತು ಭಾಷ್ಯ ಪಾರಾಯಣ ಮಾಡ್ತಾರೆ, ಅಷ್ಟು ಭಾಷ್ಯವನ್ನು ಪಾರಾಯಣ ಮಾಡ್ತಾರೆ. ಅದನ್ನು ಮಾಡೋದಕ್ಕೆ ಎಷ್ಟೋ ಗಂಟೆಗಳು ಬೇಕು, ಮಾಡ್ತಾರೆ. ಯಾಕೆಂದರೆ ಅದನ್ನು ನಮಗೆ ನೋಡಿ ತಿಳಿಸ್ಕೊಡೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಮಗೆ ತಿಳಿಬೇಕು, ಈ ಜ್ಞಾನವನ್ನು ನಮಗೆ ಪಡಿಲೇಬೇಕು ಅಂತ ಬರಬೇಕಾದ್ರೆ ನಮಗೆ ಅಂದರೆ ಖಂಡಿತ ಸಿಗತ್ತೆ, ನಮಗೆ ಬೇಕು ಅಂತ ಬೇಕಷ್ಟೇ. ನಮಗೆ ಅದನ್ನು ತಿಳಿಸ್ಕೊಡೋರು ಬೇಕು. ನಮಗೆ ತಿಳ್ಕೊಡುವಂಥ ಇಚ್ಛೆ ಇದ್ದರೆ ಗುರು ಯಾವ ರೂಪದಲ್ಲಾದರೂ ತಿಳಿಸ್ಕೊಡ್ತಾರೆ. ಇವತ್ತಂತೂ ನಾನು ತುಂಬ ಖುಷಿ ಆಗ್ತೀನಿ. ಏನಪ್ಪ ಅಂದರೆ ಆ ಯೂಟ್ಯೂಬ್ ಅಂತ ಬಂದ್ಬಿಟ್ಟಿದೆಯಲ್ಲ, ನಿಜವಾಗ್ಲೂ ಅದಕ್ಕೆ ಪೂಜೆ ಮಾಡಿರೋ ತಪ್ಪಿಲ್ಲ ನಾವು. ಯಾಕೆಂದರೆ ಯೂಟ್ಯೂಬಲ್ಲಿ ಬ್ರಹ್ಮಸೂತ್ರ ಭಾಷೆ ಬರುತ್ತೆ, ಆಮೇಲೆ ಅಷ್ಟು ಉಪನಿಷತ್ತುಗಳನ್ನು ಪಾಠ ಮಾಡುವಂಥವ್ರು ಇದ್ದಾರೆ. ಅದು ಯಾವ ಲ್ಯಾಂಗ್ವೇಜಲ್ಲಿ? ನಿಮ್ಗೆ ಕನ್ನಡ ಬೇಕೋ ಕನ್ನಡದಲ್ಲಿ ಸಿಗುತ್ತೆ, ತಮಿಳು ಬೇಕೋ ತಮಿಳಲ್ಲಿ ಸಿಗ್ತಾರೆ, ತೆಲುಗು ಬೇಕೋ ತೆಲುಗು ಸಿಗ್ತಾರೆ. ನೀವು ಸುಮ್ಮನೆ ಆ ಉಪನಿಷತ್ತು ಅಂತ ಹಾಕ್ಕೊಂಡ್ರೆ ಸಾಕು,
ಅದಕ್ಕೆ ಏನು ಪಾಠ ಬರುತ್ತೆ 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 ಬರುತ್ತೆ. ನಮಗೆ ಏನು ಬೇಕು, ಆ ಒಂದು ಅದನ್ನು ತಿಳ್ಕೊಳ್ಳೇಬೇಕು ಅನ್ನೋದು ಬಂದರೆ ರಾತ್ರಿ ನಿದ್ದೆ ಬರಲ್ಲಪ್ಪ. ಎಷ್ಟು ಜನಕ್ಕೆ ನಿದ್ದೆ ಬರಲ್ವೋ ಗೊತ್ತಿಲ್ಲ, ನನಗಂತೂ ಬರಲ್ಲ. ನಾವು ಅಟ್ಲೀಸ್ಟ್ ಒಂದು ಸ್ತೋತ್ರನಾರೇ ವಿಚಾರ ಮಾಡೋಣ, ಅಥವಾ ಒಂದು ಪಾರಾಯಣ ಮಾಡೋಣ, ಯಾವುದಾದ್ರೂ ಒಂದು ರೀತಿಯಲ್ಲಿ. ಅಟ್ಲೀಸ್ಟ್ ನಮ್ಗೆ ಅರ್ಥ ಬರದೇ ಹೋದ್ರೂ ಪರವಾಗಿಲ್ಲ, ಒಂದು ಪಾರಾಯಣ. ಸೊ ಪಾರಾಯಣದ ಗ್ರಂಥವನ್ನು ಸಹ ಯೂಟ್ಯೂಬಲ್ಲಿದೆ, ಪಾರಾಯಣವೂ ಸಹ DVD ಇದರಲ್ಲಿದೆ, ಏನು ಯಾವುದು CD-ಲಿದೆ. ಕೈಲಾಸಾಶ್ರಮದ ಸ್ವಾಮಿಗಳು ಎಲ್ಲ ಪಾರಾಯಣವನ್ನು CD-ಲಿ ಮಾಡಿಟ್ಟಿದ್ದಾರೆ, ಬರೀ ಪಾರಾಯಣ ಕೇಳೋದಕ್ಕೆ. ನೀವು ಯಾವ ಪಾರಾಯಣ ಕೇಳ್ತೀರಾ? ನಾರಾಯಣಿಯಂ ಪಾರಾಯಣ ಕೇಳ್ತಿರೋ, ಅಥವಾ ನಿಮಗೆ ಶಿವಾನಂದ ಲಹರಿ ಪಾರಾಯಣ ಕೇಳ್ತಿರೋ, ಉಪನಿಷತ್ ಪಾರಾಯಣ ಕೇಳ್ತಿರೋ, ಎಲ್ಲವೂ ನಮಗೆ ದೊರಕುತ್ತೆ. ಆದರೆ ನಮಗೆ ಆ ಒಂದು ಹಂಬಲ ಅನ್ನೋದು ಬೇಕು. ನಿಜವಾಗ್ಲೂ ಆ ಹಂಬಲ ನಮ್ಗೆ ಇದ್ಬಿಟ್ರೆ ನಮಗೆ ಜೀವನದಲ್ಲಿ ಇನ್ನೇನು ಬೇಡ. ಅಷ್ಟು ಒಂದು ನಾವು ಪ್ರಾಣ ಬಿಡಬೇಕಾದ್ರೆ, ಅಪ್ಪ ಭಗವಂತ ಎಲ್ಲ ರೆಡಿ ಇದ್ದೀನಿ ಹೇಳಿ ನೋಡೋಣ, ಯಾವ ಬೇಕಾದ್ರೆ ಕರ್ಕೊಂಡು. ಯಾಕೆಂದರೆ ಆ ಶರೀರವೇ ನಾನಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆ ವಿಚಾರವನ್ನೇ ಯಾವಾಗ ಧ್ಯಾನ ಮಾಡ್ತಾ ಇರ್ತೀವೋ ಏನಿಲ್ಲ. ಯಾಕೆ? ದೇಹ ಭಾವನೆ ತನ್ನಿಂದ ತಾನಾಗಿ ಕಡಿಮೆ ಆಗುತ್ತೆ. ಆ ದೇಹ ಭಾವನೆಯನ್ನು ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಎಷ್ಟು ವಿಚಾರ ಮಾಡಿದರೆ ಅಷ್ಟು ನಮಗೆ ಯಾರಿಗೂ ಒಳ್ಳೆಯದು, ಬೇರೆ ಯಾರಿಗೂ ಅಲ್ಲ, ನಮಗೂ ಒಳ್ಳೆಯದು. ನಮಗೆ ಇದೊಂದು ತಿಳ್ಕೊಳ್ಳುವಂತಹ ಒಂದು ಭಾಗ್ಯ. ಇದು ಭಾಗ್ಯ, ಭಗವಂತನ ಸ್ಮರಣೆ ಮಾಡುವಂಥದ್ದು ಭಾಗ್ಯ. ಅದೂ ಆಗಲಿಲ್ಲ ನಮಗೆ, ಅದೂ ಆಯಿತು. ಅದೇ ಈ ಜ್ಞಾನವನ್ನು ಪಡೆಯುವಂಥದ್ದು ಒಂದು ಭಾಗ್ಯ. ಒಂದು ಪ್ರತಿ ವರ್ಷವೂ ಬ್ರಹ್ಮಾಜಿಯವರು ಗುರುಪೂರ್ಣಿಮೆಯ ಸಂದೇಶ ಅಂತ ಪ್ರತಿ ವರ್ಷವೂ ಮೊದಲು ನಮಗೆಲ್ಲ ಪತ್ರ ಬರಿತಾ ಇದ್ರು. ಈಗ ವೇದಾಂತವಾಣಿಯಲ್ಲೇ ಅದನ್ನು ಹಾಕ್ತಾರೆ. ಅದರಲ್ಲಿ ಈ ಸಲ ಹಾಕಿರುವಂಥದ್ದನ್ನು ನಾನೊಂದು ಓದ್ಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡೋಣ. ತುಂಬ ಚೆನ್ನಾಗಿದೆ. ಮೋಕ್ಷಸ್ಯ ಕಾಂಕ್ಷಾ ಯದಿ ವೈ ತವಾಸ್ತಿ ತ್ಯಜ ಅತಿ ದೂರಾತ್ ವಿಷಯಾನ್ ವಿಷಮ್ಯತ ಪೀಯೂಷವತ್ತೋಷ ದಯಾಕ್ಷಮಾರ್ಜವಂ ಪ್ರಶಾಂತಿ ದಾಂತಿ ಭಜ ನಿತ್ಯಮಾದರಾತ್. ನೋಡಿ ಎಷ್ಟು ಚೆನ್ನಾಗಿದೆ. ಒಂದೇ ಶ್ಲೋಕ. ನಿಂಗೆ ಮೋಕ್ಷದ ಅಭಿಲಾಷೆ ಇದೆಯೋ? ಮೋಕ್ಷ ಅಂದ್ರೇನು? ಬಿಡುಗಡೆ ಹೊಂದೋದು. ಗ್ರಹಣ ಅಂದರೆ ಗ್ರಹಣದ ಮೋಕ್ಷ ಅಂತಾರೆ, ಗ್ರಹಣ ಬಿಡುಗಡೆ. ಹಾಗೆ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತಿದ್ರೆ, ಈ ರಾಗದ್ವೇಷಗಳಿಂದ ಶೋಕಮೋಹಗಳಿಂದ ಬಿಡುಗಡೆ ಹೊಂದಬೇಕು ಅಂತಿದ್ರೆ, ಈ ಪುನರಪಿ ಜನನಂ ಪುನರಪಿ ಮರಣಂ ಅದರಿಂದ ಬಿಡುಗಡೆ ಹೊಂದಬೇಕು ಅಂತ ಇದ್ರೆ ನೀನೇನು ಮಾಡಬೇಕು? ಏನಿಲ್ಲ, ಅಭಯ ವಾಸ್ತಿ. ನೀನು ಅದಿದ್ರಾದರೆ ಯಾವುದನ್ನ ವಿಷಯಾನ್ ವಿಷಮ್ಯತ, ವಿಷಯಗಳನ್ನು ಯಾವುದು ಆ ಪ್ರಾಪಂಚಿಕ ಸುಖ ಇದೆಯಲ್ಲ, ಅದು ಎದಿದೆಯಲ್ಲ, ಅದು ನಮ್ಮನ್ನು ಬೆಂಬಿಡಲ್ಲ, ಭಾಳ ಕಷ್ಟ. ಅದು ಆ ಪ್ರಾಪಂಚಿಕ ವಿಷಯಗಳನ್ನು ಏನಂತೆ ಅತಿ ದೂರಾತ್ ತ್ಯಜ, ಅತಿ ದೂರಾತ್ ಬೇಗ ತ್ಯಜಸ್ಸು. ಅತಿ ದೂರಾತ್ ಅಂದರೆ ಅದು ಹತ್ರ ಬರ್ದಕ್ಕೆ ಬಿಡಲೇಬೇಡ. ನಿನ್ಗೇನಾದರೂ ವಿಷಯ ಬಂತು ಅಂದ ತಕ್ಷಣ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಯಾರನ್ನಾದರೂ ಮನಸ್ಸಲ್ಲಿ ದ್ವೇಷ ಬಂತ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಯಾವುದಾದ್ರೂ ಒಂದು ಆಸೆ ಬಂತ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಯಾವುದಾದ್ರೂ ಒಂದು ರೀತಿಯಾದಂತಹ ಯಾವುದೋ ರೀತಿಯಾದಂತಹ ಒಂದು ಮನಸ್ಸಿಗೆ ಆತಂಕ ಬಂತು, ಅಥವಾ ಮನಸ್ಸಿಗೆ ಒಂದು ನೋವಾಯಿತು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್. ಅಥವಾ ನಿಮ್ಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ದ್ವೇಷ ಇದೆಯಲ್ಲ, ಭಾಳ ಕಷ್ಟ. ಅದು ಗೊತ್ತಾ? ಮನಸ್ಸಲ್ಲಿ ಬಲವಾಗದು ಬೇರೆ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅವ್ರ ಹೆಸರು ಹೇಳಿದ ತಕ್ಷಣ ಅಲ್ಲೇ ಮೈಯೆಲ್ಲ ಇದು ಬರುತ್ತೆ. ಆಗ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಂತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಹೇಳ್ಕೊಳ್ಳೋದು. ಯಾಕೆ? ಆಯ್ತು. ಆಮೇಲೆ ಇನ್ನೊಂದು ಶಾರದಾದೇವಿ ಹೇಳುವಂಥದ್ದು, ಅವ್ರಿಗೆ ಒಳ್ಳೇದಾಗಲಿ, ಯಾರ ಮನಸ್ಸಿಗೆ ಬರುತ್ತೋ, ನಮ್ಮ ಬೆಟ್ಟಿಗೆ ದುಷ್ಟ ಆಲೋಚನೆ ಬರುತ್ತೋ, ಒಳ್ಳೇದಾಗಲಿ. ಯಾರಿಗೆ?
ನಮ್ಗೆ ಯಾರು ನೋವು ಕೊಡ್ತಾರೋ ಅವ್ರಿಗೆ ಒಳ್ಳೇದಾಗಲಿ, ಯಾರು ನಮ್ಮನ್ನು ಬೇಜಾರು ಮಾಡ್ತಾರೋ ಅವ್ರಿಗೆ ಒಳ್ಳೇದಾಗಲಿ. ಅವಾಗ ಏನಾಯಿತು, ನಮ್ಮ ಮನಸ್ಸು ಶಾಂತವಾಯಿತು. ಹೌದಾ? ಅದನ್ನು ಹೇಳ್ತಾ ಇದ್ದಾರೆ ಏನಂತ, ವಿಷಯಾನ್ ವಿಷಮ್ಯತ. ಇದನ್ನು ಹೇಳಕ್ಕೆ ಹೋದರೆ ತುಂಬ ಗಂಟೆಗಟ್ಟಲೆ ಆಗತ್ತೆ, ಅದೇ ಅದನ್ನು ವಿವರಣೆ ಮಾಡಲಿಕ್ಕೆ ಹೋಗಲ್ಲ. ಮತ್ತು ನಂತರ ಏನು ಮಾಡಬೇಕಂತೆ, ಪಿಯೂಷವತ್ತೋಷ, ಪಿಯೂಷ ಅಮೃತ, ಪಿಯೂಷ್ ಅದನ್ನು ಯಾವುದೋ ಸೇವಿಸು, ಪಿಯೂಷವತ್ ಅಮೃತದಂತೆ ಏನನ್ನು ಅದನ್ನು ಸಂಪಾದಿಸಪ್ಪ ಅಂದರೆ ಯಾವಾಗಲೂ ಸಂತೋಷವಾಗಿರೋದಕ್ಕೆ ಒಂದು ಕಲಿ. ಸಂತೋಷ ಏನು ಕೊಟ್ಟಿಯಾನೋ ಅದರಲ್ಲೇ ತೃಪ್ತಿ. ಈ ನಿಜವಾಗ್ಲೂ ಈ ಶರೀರ ಇಷ್ಟು ಚೆನ್ನಾಗಿ ಕೊಟ್ಟಿಯಾನೆ, ಅದರಲ್ಲೇ ತೃಪ್ತಿ ಬರಬೇಕು. ನಮಗೇನಾದರೂ ಬುದ್ಧಿಮಾಂದ್ಯ ಆಗಿದ್ದರೆ ನಾವು ಎಷ್ಟು ನೋವು ಕಡಬೇಕಾಗಿತ್ತು, ಅಥವಾ ನಮ್ಗೆ ಯಾವುದಾದ್ರೂ ಆರ್ಗನ್ಸು ಏನಾದರೂ ತೊಂದರೆ ಆಗಿದ್ದರೆ ನಾವು ಬೇಜಾರು ಮಾಡಬೇಕು. ಆದರೆ ನಮಗೆ ಎಷ್ಟು ಚೆನ್ನಾಗಿರುವಂಥ ಆರ್ಗನ್ಸ್ ಕೊಟ್ಟಿಯಾನೆ, ಅಥವಾ ಕಿವಿ ಕೊಟ್ಟಿಯಾನೆ, ಆಯಿತು ಮಾತಾಡೋದಕ್ಕೆ, ಮಂತ್ರ ಹೇಳೋದಕ್ಕೆ ಬಾಯಿ ಕೊಟ್ಟಿಯಾನೆ, ಕಣ್ಣು ಕೊಟ್ಟು, ಎಷ್ಟು ಅವನು ಕೊಡದೇ ಇದ್ದಿದ್ದು ಯಾವುದಿದೆ ಹೇಳಿ ನೋಡೋಣ, ಎಲ್ಲವೂ ಕೊಟ್ಟಿಯಾನೆ. ನಮ್ಮ ಬ್ರಹ್ಮಾಜಿ ಹೇಳ್ತಾ ಇದ್ರು, ಸ್ವಾಮೀಜಿ ಮಳೆ ಬರ್ತಾ ಇಲ್ವಲ್ಲ ಅಂತಂದರೆ ಅವ್ರು ಹೇಳಿದರು, ಯಾರು ಒಳ್ಳೆ ಧರ್ಮ ಕೆಲಸವನ್ನು ಮಾಡ್ತಾ ಇದ್ರೋ ಅವರಲ್ಲಿ ಧರ್ಮ ಬುದ್ಧಿ ಹೊಟ್ಟೋಗ್ಬಿಟ್ಟಿದೆ. ಯಾಕೆಂದರೆ ಧರ್ಮ ಮಾಡುವಂಥ ಬುದ್ಧಿ ಹೊಟ್ಟೋಗಿರೋದ್ರಿಂದ ಯಾರು ಧರ್ಮ ಮಾಡ್ತಾ ಇದ್ದವರು ಅವರಲ್ಲೇ ಅಧರ್ಮಿಗಳಾಗ್ತಾ ಇದ್ದಾರೆ. ಆದ್ದರಿಂದ ಮಳೆ ಬರ್ತಾ ಇಲ್ಲ ಅಷ್ಟೇ ಹೇಳಿದ್ರು. ಯಾರು? ನಮಗೆ ಹೊಸಬ್ರಲ್ಲ, ಯಾರು ಒಳ್ಳೆ ಧರ್ಮ ಒಳ್ಳೆ ಕೆಲಸ ಮಾಡ್ತಿದ್ರು ಆ ಕೆಲಸವನ್ನು ಮಾಡಿ ಒಬ್ಬರು ಬಡವರಿಗೆ, ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಹೇಳ್ತೀನಿ ನಾನು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅದು ಇವತ್ತಿನ ದಿವಸ ಕಾಲೇಜುಗಳಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಇದೆ. ಆದರೆ ಮಕ್ಕಳಿಗೆ ಒಂದು ಫೀಸ್ ಕೊಟ್ಟರೆ ಅವ್ರಿಗೆ ಜೀವನಕ್ಕೆ ಒಂದು ಆಧಾರ ಆಗುತ್ತೆ. ಆದ್ದರಿಂದ ನಾವೊಂದು ರೇಷ್ಮೆ ಸೀರೆ ತೊಗೊಳ್ತೀವಿ, ಆದರೆ ಅದೇ ರೇಷ್ಮೆ ಸೀರೆಯ ದುಡ್ಡನ್ನು ಯಾವ್ದಾದ್ರು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡೋಣ, ಅಥವಾ ಯಾವ್ದಾದ್ರು ಸ್ವೀಟ್ ತರ್ತೀವಿ, ಅದನ್ನು ಯಾವ್ದಾದ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ. ಯಾಕೆಂದರೆ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತರು ಅಂತಂದರೆ ಅವರು ನಿಜವಾಗ್ಲೂ ಅವ್ರ ಜೀವನವನ್ನು ಅವ್ರಿಗೆ ಒಂದು ಸಾರ್ಥಕವಾಗತ್ತೆ. ನಮ್ಮ ಬಾಲ್ಯವಿಹಾರದ ಮಕ್ಕಳಿಗೆ ಒಳ್ಳೆಯ ಸ್ವಲ್ಪ ಜ್ಞಾನವನ್ನು ಕೊಟ್ಟರು ಸಾಕು. ನಾಳೆ ಅವರು ಅಯ್ಯೋ ನಾನು ಇದೆಲ್ಲ ಹೇಳ್ಕೊಟ್ಟಿದ್ರು, ಇದೆಲ್ಲ ನಾವು ಕಲ್ತಿದ್ವಿ, ಎಷ್ಟು ನಮಗೆ ಸಂತೋಷ. ಆ ಸಂತೋಷವನ್ನು ಭಗವಂತ ಕರುಣಿಸ್ಲಿ ಅಂತ ಕೇಳ್ಕೊಳ್ಳೋಣ. ದಯೆ, ಯಾರಿಗೆ ದಯೆ? ಯಾರಲ್ಲಿ ಕಷ್ಟ ಇದೆಯೋ, ಯಾರಲ್ಲಿ ನೊಂದಿದಾರೋ ಅವ್ರಿಗೆ ಅದನ್ನು ಮತ್ತೆ ಚುಚ್ಚು ಅಂತ ಮಾತಾಡಬಾರ್ದು, ಮನಸ್ಸಿಗೆ ನೋವಾಗುವ ಹಂಗೆ ಮಾತಾಡಬಾರ್ದು. ಪ್ರೀತಿಯ ಮಾತು ದಯೆ ಅನ್ನೋದು, ಪ್ರೀತಿ, ದಯೆ ಕರುಣೆ, ಅದನ್ನು ಹೇಳ್ತಾರೆ. ದಯೆ, ಕ್ಷಮೆ, ಅದಕ್ಕೆ ಹೇಳ್ತಾರಲ್ಲ, ನಾವೇನು ಮಾಡ್ತೀವಿ ಗೊತ್ತಾ, ತುಂಬ ಚೆನ್ನಾಗಿ ಒಂದು ಹೇಳ್ತಾರೆ ದೃಷ್ಟಾಂತ. ನಮ್ಮ ಕೈ ನೋವಾಗಿದೆ, ಇಷ್ಟೇ ಇದೆ ಕಷ್ಟ. ನಮ್ಮ ಹಲ್ಲು ನಮ್ಮ ನಾಲ್ಗೆನೇ ಕಚ್ಚುತ್ತೆ, ಅವಾಗ ನಾವೇನು ಮಾಡ್ತೀವಿ? ಅದಕ್ಕೆ ನಾವು ಶಿಕ್ಷೆ ಕೊಡ್ತೀವಾ? ಅದಕ್ಕೆ ಕ್ಷಮೆ. ಹೌದಾ? ಹೋಗ್ಲಿ ಬಿಡು, ಅದಕ್ಕೊಂದು ಜೇನುತುಪ್ಪ ಹಚ್ಚೋಣ ಅಂತ ಹೇಳ್ತೀವಿ. ಹೌದಾ? ನಮ್ಮ ನಾಲ್ಗೆ ಕಚ್ಚುತ್ತೆ. ನಮ್ಮ ಕೈ ನೋವಾದರೆ, ಬೆಳಗಡೆ ಕೈ ನೋವಾದರೆ ಅದಕ್ಕೆ ಎಷ್ಟು ಉಪಚಾರ ಮಾಡ್ತೀವಿ? ನಮ್ಮದೇ ಕೈಗೆ ಪ್ರೀತಿ ನೋಡಿ ತೋರಿಸ್ತೀವಿ. ಹೌದಾ? ಇಡೀ ಜಗತ್ತಲ್ಲಿರುವಂತಹ ಇಡೀ ಪ್ರಪಂಚದ ಜೀವಿಗಳಿಗೆ ಇಡೀ ಭಗವಂತನೇ, ಆ ವಿಶ್ವಂ ವಿಷ್ಣು, ಆ ಪರಮಾತ್ಮನೇ ಎಲ್ಲವೂ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಯಾರನ್ನೂ ನೋಯಿಸಲ್ಲ, ಎಲ್ಲರನ್ನೂ ಕ್ಷಮಿಸುವಂಥದ್ದು. ಕ್ಷಮಾಗುಣ. ಅದಕ್ಕೆ ಹೇಳ್ತಲ್ಲ, ಆ ದೋಷವನ್ನು ನೋಡಿ, ಅದರಲ್ಲಿ ನಾವು ಅವರಲ್ಲಿರುವಂಥ ದೋಷ ನೋಡಿ, ಅಯ್ಯೋ ಹೌದಾ, ನಾಳೆ ಸರಿ ಆಗ್ತಾನೆ ಬಿಡು, ಕ್ಷಮಾಗುಣ, ಕ್ಷಮೆ ತುಂಬ ಚೆನ್ನಾಗಿದೆ. ಸರಳತೆ, ಆ ವಿನೋಬಾ ಭಾವೆಯ ಅದೆಲ್ಲ ನಮಗೆ ಬರಲ್ಲ, ಗಾಂಧೀಜಿಯ ಸರಳತೆ. ಆದರೆ ಇವತ್ತೆಷ್ಟೋ ಜನ ನಮ್ಗೆ ಎಷ್ಟಿದೆಯೋ ಅಷ್ಟೇ ಸಾಕು, ಮತ್ತು ನಾವು ಹೊಸದಾಗಿ ತಗೊಳ್ಳೋದು ಬೇಡ ಏನುವೆ. ಅಥವಾ ಊಟ ತಿಂಡಿಯಲ್ಲೂ ಅಷ್ಟೇ, ಎಲ್ಲದರಲ್ಲೂ ಸರಳವಾಗಿರುವಂಥದ್ದು ಸರಳತೆ. ಅದು ನಿಮಗೆಲ್ಲರಿಗೂ ಗೊತ್ತಿದೆ, ಅದನ್ನೇನು ವಿವರಣೆ ಮಾಡಬೇಕಾಗಿಲ್ಲ. ಶಮ ಅಂದರೆ ಮನಸ್ಸಿನ ನಿಗ್ರಹ. ಶಮ ಅದು ಬಹಳ ದೂರ, ಮನಸ್ಸಿನ ನಿಗ್ರಹ ಬಹಳ ದೂರ. ಈ ಕಡೆ ಬಿಟ್ಟೆ ಅಂದರೆ ಆ ಕಡೆ ಬಂದೆ ಅಂತ ಹೇಳೋದು.
ಈ ಕಡೆ ನಾನು ನನ್ನ ಹಿಂದೆ ಬಂದೆ ಅಂತ ಹೇಳುತ್ತೆ, ಬಿಟ್ಟೆ ಅಂತ ಆಗಲ್ಲ. ಆದರೆ ಏನಪ್ಪ ಅಂದರೆ ಅದಕ್ಕೆ ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳಿದ್ನಲ್ವ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಅಭ್ಯಾಸ ಅಭ್ಯಾಸ, ಮತ್ತೆ ಮತ್ತೆ ಅಭ್ಯಾಸ, ಮತ್ತೆ ಮತ್ತೆ ಅಭ್ಯಾಸ, ಮನಸ್ಸಿನ ಎಷ್ಟಾಗತ್ತೋ ಅಷ್ಟು. ಈಗ ಒಂದು ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಆಗ್ಲಾದರೂ ಮನಸ್ಸು ಸಮಾಧಾನವಾಗಿರಲಿ. ದಮಃ ಇಂದ್ರಿಯ ನಿಗ್ರಹ, ಆ ವಿಷ್ಣು ಸಹಸ್ರನಾಮ ಅದರಲ್ಲೇ ನಾವೇನು ಮಾಡ್ತೀವಿ, ಆ ಕಡೆ ಕೈ ಇದು ಮಾಡ್ತೀವಿ, ನಾನು ಮಾಡ್ತೀವಿ, ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಆಯಿತಾ, ಈ ಜ್ಞಾನೇಂದ್ರಿಯಗಳು, ಶಮ ದಮ, ಮನಸ್ಸು ಇಂದ್ರಿಯ, ಮನಸ್ಸಿನ ನಿಗ್ರಹ, ದಮಃ ಇಂದ್ರಿಯ ನಿಗ್ರಹ. ಅದು ಇದು ವಿವೇಕ ಚೂಡಾಮಣಿಯ ಶ್ಲೋಕ. ಇದು ಈ ಶ್ಲೋಕನ ಹೇಳ್ತಾ ಇರೋದು. ವಿವೇಕ ಚೂಡಾಮಣಿಯಲ್ಲಿ ಇದ್ರ ಬಗ್ಗೆ, ಶಮದ ಬಗ್ಗೆ, ದಮದ ಬಗ್ಗೆ, ಅಲ್ಲಿ ಶಮ ದಮ, ಅಲ್ಲಿ ಉಪರಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಶ್ರದ್ಧಾ ಸಮಾಧಾನ, ಅದ್ರಲ್ಲಿ ಹೇಳ್ತಾರೆ ಚಿತ್ತಸ್ಯ, ಏನಾದರೂ ಕೊಟ್ಬಿಟ್ಟು ಸಮಾಧಾನ ಮಾಡೋದಲ್ವಂತೆ. ಮಕ್ಕಳಿಗೆ ಏನಾದ್ರು ಕೇಳ್ತಾರಲ್ಲ, ಆ ದೋಷವನ್ನು ನೋಡಿ ಸಮಾಧಾನ ಮಾಡಿ. ಆ ವಿವೇಕ ಚೂಡಾವಣಿ ಭಾಳ ಚೆನ್ನಾಗಿ, ಅಟ್ಲೀಸ್ಟ್ ನಮ್ಮ ವಿವೇಕ ಚೂಡಾವಣಿ ಪುಸ್ತಕನಾರು 5 ಶ್ಲೋಕ ಹೇಳೋಣ, ಭಗವದ್ಗೀತೆ 5 ಶ್ಲೋಕ ಹೇಳೋಣ, ನಮಗೆ ಸಮಯ ಇದ್ದಾಗೆಲ್ಲ ಹೇಳ್ಕೊಳ್ಳೋಣ. ಆ ರೀತಿಯಲ್ಲಿ ವಿವೇಕ ಚೂಡಾಮಣಿ ಮೇಲೆ ಬೇಕಾದಷ್ಟು ಪ್ರವಚನ ಮಾಡಿರೋರ್ದು ಇದೆ, ತಮಿಳಲ್ಲಿದೆ. ಅವರು ರಮಣ ಶರಣ ತೀರ್ಥ ಮಾಡ್ತಾರೆ. ಬ್ರಹ್ಮಾನಂದಜಿಯವ್ರದ್ದು, ಅವರು ಎಲ್ಲ ಎಲ್ಲ ಒಂದು ಸದ್ದರ್ಶನ, ಭಗವದ್ಗೀತೆ ಎಲ್ಲವನ್ನು ಪ್ರವಚನ ಮಾಡಿದ್ದಾರೆ, ಕಗ್ಗ ಎಲ್ಲವನ್ನು. ಅಟ್ಲೀಸ್ಟ್ ಒಂದ್ಸಲ ಕೇಳುವಂಥದ್ದು. ಶಮ ದಮ, ಇದೇನಿದೋ, ಇದೆಲ್ಲ ಏನಿದೋ, ಸಂತೋಷ, ದಯೆ, ಶಮ ಎಲ್ಲ ಅದು ಅಮೃತ ಅಂತೆ, ಪಿಯೂಷವತ್ ಅದನ್ನು ನಿತ್ಯವೂ, ಯಾವತ್ತೂ ಒಂದಿನ ಮಾಡಿಬಿಟ್ಬಿಡೋದಲ್ಲ. ಅದಕ್ಕೆ ಹೇಳ್ತಾರೆ ನಿತ್ಯಂ ಆದರಾತ್, ಅದನ್ನು ಆ ರೀತಿಯಾದಂತಹ ಪ್ರೀತಿಯಿಂದ ಭಜಿಸು. ಅವಾಗ ನಿನಗೆ ಶಾಂತಿ ಮಾಪ್ನೋತಿ, ಪ್ರಶಾಂತಿ ಮಾಪ್ನೋತಿ. ಅಲ್ಲಿ ದುಃಖ ಅನ್ನೋದಿಲ್ಲ, ನೋವು ಅನ್ನೋದಿಲ್ಲ, ಅವತ್ತು ಮನಸ್ಸಿನ ಒಂದು ದುಗುಡ ಇಲ್ಲ, ಚಿಂತೆ ಇಲ್ಲ. ನೋಡಿ, ಬೇಕಾದಷ್ಟು ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ. ಆದರೆ ನಾವು ಕಷ್ಟ ಬಂದಿದೆಯೋ ಅದು ನಮಗೆ ನಿಜವಾಗ್ಲೂ ಭಗವಂತನ ಕೃಪೆ. ಯಾಕೆಂದರೆ ನಾನು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ. ಅದರಲ್ಲಿ ಹೇಳ್ತಾರಲ್ಲ, ಎಷ್ಟು ಕಷ್ಟ ಬಂತೋ ನಾನು ಸಾಧನೆಗೆ ಹೋಗೋದಕ್ಕೆ ಒಂದು ಸಾಧನೆಯ ದಾರಿಯಲ್ಲಿ ನಾನೊಂದು ಹೆಜ್ಜೆ ಇಡೋದಕ್ಕೆ ಒಂದು ಅವಕಾಶ. ಅದರಿಂದ ನನ್ನ ಕಷ್ಟ ಬಂತು ಅಂತೇಳಿ ಬೇಜಾರಾಗಬೇಡ, ಇನ್ನೂ ಹೆಚ್ಚು 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 ಸಾಧನೆಯನ್ನು ಮಾಡು. ಎಷ್ಟು ನಿಜವಾಗ್ಲೂ ಯಾವ ರೀತಿಯಲ್ಲಿ ಹಿಂದಿನವ್ರು ಜೀವನ ಮಾಡ್ತಾಯಿದ್ರು, ಒಂದೇ ಹೊತ್ತು ಊಟ, ಒಂದೇ ರೀತಿಯಲ್ಲೆಲ್ಲ ಹಾಸಿಗೆ ಮೇಲೆ ಮಲಗ್ತಾ ಇಲ್ಲ, ಎಷ್ಟು ರೀತಿಯಲ್ಲಿ ಸಾಧನೆ, ಅವರವರಿಗೆ ತಿಳಿಯದಂಥ ಸಾಧನೆಯನ್ನು ಮಾಡುವಂಥದ್ದು. ಇನ್ನೊಂದು ಶ್ಲೋಕ ಇದೆ, ಅದು ಹೇಳ್ಬಿಟ್ಟು ಮುಗಿಸ್ತೀನಿ. ನ ಯೋಗೇನ ನ ಸಾಂಖ್ಯೇನ ನ ಕರ್ಮಣ ನೋನ ವಿದ್ಯತೆ, ಬ್ರಹ್ಮಾತ್ಮೇಕತ್ವಬೋಧೇನ ಮೋಕ್ಷ ಸಿದ್ಧತಿ ನಾಣ್ಯತಾ. ವಿವೇಕ ಚೂಡಾಮಣಿ ಏನಂತೆ, ಈ ಮೋಕ್ಷ ಯಾವ್ದು ರೀತಿಯಲ್ಲಿ ಸಿಗತ್ತೆ? ನ ಯೋಗೇನ, ನೋಡಿ ನಾ ಇದನ್ನೆಲ್ಲ ತುಂಬ ವಿವರಣೆ ಮಾಡಲಿಕ್ಕೆ ಹೋಗಲ್ಲ. ಯೋಗ ಅನ್ನೋದು ಶಾರೀರಿಕವಾದ ಯೋಗವೂ ಯೋಗ, ಆದರೆ ಅದಕ್ಕೆ ಹೇಳ್ತಾರೆ ಯಾವುದು ಬುದ್ಧಿ ಅನ್ನೋವಂಥದ್ದನ್ನು ಸ್ಥಿರವಾಗಿ ಇಟ್ಕೊಳ್ಳುವಂಥದ್ದೇ ಯೋಗ. ಬುದ್ಧಿಯನ್ನು ಸ್ಥಿರವಾಗಿ ಇಟ್ಕೊಳ್ಳುವಂಥದ್ದೇ ಯೋಗ. ಅದರಲ್ಲಿ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಯೋಗ ಅನ್ನುವಂಥದ್ದು ಅದು ಸಮತ್ವಂ ಯೋಗ ಉಚ್ಯತೆ. ಆದ್ದರಿಂದ ಮತ್ತೆ ನಿರ್ದೋಷಂ ಹಿ ಸಮಂ ಬ್ರಹ್ಮ, ಎಲ್ಲಿ ದೋಷ ಇಲ್ಲದೆ ಇರೋದು ಯೋಗ ಯಾವುದು? ಆತ್ಮನಲ್ಲಿ ಆತ್ಮನಾಗಿರುವಂಥದ್ದೇ ಯೋಗ, ಅದೇ ನಿಜವಾದ ಯೋಗ. ಆತ್ಮನಲ್ಲಿ ನಾನು ಆತ್ಮಸ್ವರೂಪವೇ ನಾನಾಗಿದ್ದೀನಿ, ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ. ಆ ಶಾಂತ ಅವಶಿಷ್ಟ ಶಿವಕ್ಕೇವಲೋಹಂ, ಅವಶಿಷ್ಟ ಶಿವಕ್ಕೇವಲೋಹಂ. ಜಾಗೃತಲ್ಲಿ ಎಲ್ಲ ರೀತಿಯಾದ ಗಲಾಟೆ, ಕನಸಲ್ಲಿ ಗಲಾಟೆ, ನಿದ್ದೆಯಲ್ಲಿ ಸ್ವಲ್ಪ ಪ್ರಶಾಂತ. ಆದರೆ ನಾವು ಆ ತುರಿಯ ಸ್ಥಿತಿಯಲ್ಲಿ ಹೋದಾಗ ಯಾವ ಶಾಂತಿಯೂ ಇಲ್ಲ. ಅದಕ್ಕೆ ಹೇಳ್ತೀನಿ, ಯೋಗ ಅನ್ನುವಂಥದ್ದು ಆ ಸಮಾಧಿ ಯೋಗವನ್ನೇ ಹೇಳ್ತಾರೆ, ಸಮಾಧಿಯನ್ನೇ ನಿಶ್ಚಲ ತತ್ವವನ್ನೇ ಹೇಳುವಂಥದ್ದು ಯೋಗ. ಮತ್ತು ಸಾಂಖ್ಯರು ಬೇಕಾದಷ್ಟು ರೀತಿಯಲ್ಲಿ ಸಾಂಖ್ಯ ಅಂದರೆ ಅದನ್ನು, ಸಾಂಖ್ಯ ಅನ್ನೋದು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸಾಂಖ್ಯ ಅಂದರೆ ಅದು ಏಕಂ, ಯಾವುದು ಏಕಂ ಬ್ರಹ್ಮ, ಅದನ್ನು ತಿಳ್ಕೊಳ್ಳುವಂಥದ್ದು ಪ್ರಯತ್ನವನ್ನು ಮಾಡು. ಸಾಂಖ್ಯ ಅನ್ನೋದು ಒಂದು ಫಿಲಾಸಫಿ ಇದೆ. ಆಮೇಲೆ ಸಾಂಖ್ಯ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ವಿವರಣೆ, ಸಾಂಖ್ಯ ಯೋಗವನ್ನು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಪರಮಾತ್ಮ.
ನ ಸಾಂಖ್ಯೇನ, ಆದರೆ ಯಾವ ರೀತಿಯಲ್ಲಿ ಸುಮ್ಮನೆ ವಾದ ವಿವಾದವನ್ನು ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಸಾಂಖ್ಯೇನ ನ ಕರ್ಮಣ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನ ತತ್ವಮಾನುಷು ಪರೇಣ ನಾಕಂ ನಿಹಿತಂ ಗುಹಾಯ. ಸನ್ಯಾಸಿಗಳು ಬಂದರೆ ಹೇಳುವಂಥದ್ದು ಭಗವಂತನಿಗೂ, ಭಗವಂತನ ಮುಂದೆ ಹೇಳ್ಕೊಳ್ಳೋದು ಯಾಕೆ, ನನಗೆ ಹೇಳ್ಕೊಳ್ಳುವಂಥದ್ದು. ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನ ಏಕಂ ತತ್ವಮಾನುಷು ಪರೇಣ ನಾಕಂ, ಅದು ಏಕಂ ಪರೇಣ, ಪರೇಣ ಅಂದರೆ ಪರವಸ್ತು, ಏಕಂ ಪರೇಣ ನಾಕಂ ನಿಹಿತಂ, ಎಲ್ಲಿದೆ ಅದು ನಮ್ಮ ಹೃದಯವನ್ನು ಬೆಳಗ್ತಾ ಇದೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ನಿಹಿತಂ ಗುಹಾಯ ವಿಭ್ರಾಜತೆ, ಬೆಳಗ್ತಾ ಇದೆ. ತತ್ವ ಸೂರ್ಯೋಭಾತಿನ ಚಂದ್ರ ತಾರಕಂ ಹೇಳ್ತೀವಿ, ಅದೆಲ್ಲವನ್ನು ಬೆಳಗ್ತಾ ಇರುವಂಥದ್ದು. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಮೂಗು ಉಸಿರಾಡ್ತಾ ಇದೆ, ನಾಲ್ಗೆ ರುಚಿ ನೋಡ್ತಾ ಇದೆ, ಎಲ್ಲವೂ ಸಹ ಯಾರಿಂದಾಗಿ ಕೇನೋಪನಿಷತ್ತನ್ನು ಜ್ಞಾಪಿಸ್ಕೋಬೇಕು. ಅದೆಲ್ಲವೂ ಅವನ ಬೆಳಕಿನಲ್ಲಿ ಬೆಳಗ್ತಾ ಇದೆ. ಅದರಿಂದ ಕರ್ಮದಿಂದ ನ ಕರ್ಮಣ ನ ಪ್ರಜೆಯ, ಆದರೆ ಅವನು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ಅಲ್ಲಿ ಮುಂಡಕೋಪನಿಷತ್ ಬರುತ್ತೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ. ಸನ್ಯಾಸ ಅಂದರೆ ಎಲ್ಲ ಬಟ್ಟೆ ಹಾಕ್ಕೊಳ್ಳೋದಲ್ಲ, ಯಾವುದು ದಿನ ನಮ್ಮ ಎಲ್ಲ ರೀತಿಯಾದ ಕಾಮ ಕ್ರೋಧ ರಾಗ ದ್ವೇಷ ಇದನ್ನೇ ಅನ್ಯಸ್ಯ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಯತೆಯ ಶುದ್ಧ ಸತ್ವಾತೆ ಬ್ರಹ್ಮಲೋಕೇತು ಪರಾಂತ ಕಾಲೇ ಪರಾಮೃತ ಪರಿಮುಚ್ಚಂತಿ ಸರ್ವೇ. ಎಷ್ಟು ಚೆನ್ನಾಗಿದೆಯೋ ಆ ಶ್ಲೋಕಗಳು, ಅದನ್ನ ಮನಸ್ಸಿಗೆ ನಾವು ವಿಚಾರ ಮಾಡ್ತಾ ಇರಬೇಕು. ಆದರೆ ವಿದ್ಯೆಯ ಅಂದರೆ ಇದರಲ್ಲಿ ಅಪರಾವಿದ್ಯೆಯನ್ನು ವಿದ್ಯೆ ಅಂತ ಕರೆದಿದ್ದಾರೆ. ಅಪರಾವಿದ್ಯೆ ಅಂದರೆ ಯಜ್ಞಯಾಗಗಳಾಗಲಿ ಅಥವಾ ಯಾವುದು ಜ್ಯೋತಿಷ್ಯ, ಬೇರೆ ಬೇರೆ ಆದಂತಹ ಅಪರಾವಿದ್ಯೆಗಳು, ಅದರಿಂದ ನೀನು ಪಡೆಯೋದಕ್ಕಾಗಲ್ಲಪ್ಪ. ಬ್ರಹ್ಮಾತ್ಮೈಕತ್ವ ಬೋಧೇನ, ಯಾವುದು ಆತ್ಮೈಕತ್ವ. ನಾವು ಪ್ರತಿ ದಿವಸ ಇದು ಗುರುಸ್ತೋತ್ರ ಹೇಳ್ತೀವಲ್ವ, ಚಿನ್ಮಯಂ ವ್ಯಾಪಿಯ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಏನ ತತ್ಪದ ತ್ವಂಪದ ಹಸಿಪದ, ಅದನ್ನು ನಾವು ದಿನ ನಾವು ಏನು ಬೇಡ, ಗುರುಸ್ತೋತ್ರ 8 ಶ್ಲೋಕಗಳನ್ನು ಹೇಳ್ತಾ ಇದ್ದರೆ ಅದನ್ನೇ ನೀವು ಚಿಂತನೆ ಮಾಡ್ತಾ ಇದ್ರೆ ಅದೇ ಒಂದು ಅದೇ ಮನನ ಆಗುತ್ತೆ, ಅದೇ ನಿಧಿಧ್ಯಾಸನ, ಬೇರೆ ಏನು ಬೇಡ. ಶ್ರವಣ ಮನ ನಿಧಿಧ್ಯಾಸನಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಗುರುಸ್ತೋತ್ರವೇ ಸಾಕು. ಬ್ರಹ್ಮಾತ್ಮೇಕತ್ವ ಬೋಧೇನ ಮೋಕ್ಷ ಸಿದ್ಧ್ಯತಿ ನ ಅನ್ಯತಾ. ಮೋಕ್ಷ ಉಂಟಾಗೋದು ಎಲ್ಲಿಂದ, ಯಾವುದು ಈ ಬ್ರಹ್ಮಾತ್ಮೇಕತ್ವ ಅಂದರೆ ಅರೆ ನಾನು 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 ಅಂತ ಬೆಳಗುವಂತಹ ಆ ಆತ್ಮವೇ ಎಲ್ಲರಲ್ಲೂ ಬೆಳಗ್ತಿರುವಂತಹ ಚೈತನ್ಯ ಸ್ವರೂಪವು. ಅದು ಬ್ರಹ್ಮವೇ. ಬ್ರಹ್ಮ ಅಂದರೆ ಎಲ್ಲೆಲ್ಲೂ ವ್ಯಾಪಕವಾಗಿರುವಂಥದ್ದು. ವ್ಯಾಪಕ ಅನ್ನೋದು ತಪ್ಪು, ಆದರೆ ಅದೇ ಎಲ್ಲವೂ. ಆತ್ಮವೇ ಬ್ರಹ್ಮ, ಬ್ರಹ್ಮವೇ ನಾನು. ಆದ್ದರಿಂದ ಇನ್ನೇನಾದರೂ ನಾವು ಬೇರೆಯಾಗಿ ತಿಳ್ಕೊಂಡ್ರೆ ಅದೆಲ್ಲವೂ ಮಿಥ್ಯ, ಅದ್ಯಾವುದೂ ಸತ್ಯ ಅಲ್ಲ. ಆದರೆ ಕನಸಲ್ಲಿ ನೀವು ನಾವೊಂದು ಸ್ತೋತ್ರ ಮಾಡಬೇಕು ಅಂತ ಇದ್ದೀವಿ. ನಾವು ಏನಪ್ಪ ಅಂದರೆ ತಿಂಗಳಲ್ಲಿ ಒಂದು ದಿನ, ಒಂದು ವಾರ, ಭಾನುವಾರ ಬೆಳಗ್ಗೆ 10 ಕಾಲಿಗೆ ಬಂದರೆ ಸ್ತೋತ್ರ ಹೇಳಿ ಇದೇ ಥರ ಭಜನೆ ಮಾಡಿ 3/4 ಗಂಟೆ ಚಿಂತನೆ, ಒಂದು ಸ್ತೋತ್ರ. ಅದು ಲಕ್ಷ್ಮೀ ನರಸಿಂಹ ಪಂಚರತ್ನ ಅಂತ ಇಟ್ಕೊಂಡಿದ್ದೀನಿ. ಭಜ ಭಜ ಲಕ್ಷ್ಮೀ ನರಸಿಂಹ ನಗಪದ ಸರಸ್ಯ ಮಕರಂತಂ ಚೇತೋ ಭೃಂಗ ಭ್ರಮತಿ ವ್ರತ. ಎಲ್ಲೆಲ್ಲ ಓಡಬೇಡ, ಮನಸ್ಸೆಂಬ ದುಂಬಿಯೇ ಭ್ರಮಸಿ ವ್ರತ. ಇದು ಸಂಸಾರ ಭವ ಮರುಭೂಮಿಯಲ್ಲಿ ನೀರು ಅಂತ ಕಾಣುತ್ತೆ, ಅದು ಸತ್ಯ ಅಲ್ಲ. ಭವ ಅಂದರೆ ಮುಕ್ತಾ ಇರುವಂಥದ್ದು. ಭವ ಮರುಭೂಮು ವಿರಸಾಯ, ಅದರಲ್ಲೇ ಮುಳುಗಿದೆಯಲ್ಲ. ಚೇತೋ ಭೃಂಗ ಭ್ರಮಸಿ ವ್ರತ, ಅದ್ರಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಶ್ಲೋಕ ಹೇಳ್ತಾರೆ. ಶುಕ್ತೋ ರಜತ ಪ್ರತಿಭಾ ಜಾತ. ಯಾವುದು ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಅಂತ ತಿಳ್ಕೊಂಡು ಆಭರಣಗಳನ್ನೆಲ್ಲ ಬೆಳ್ಳಿ ಒಂದು ತಟ್ಟೆ ಮಾಡಿಸ್ಕೊಳ್ಳೋಣ, ಅಥವಾ ಒಂದು ಕಾಲುಂಗ್ರ ಮಾಡಿಸ್ಕೊಳ್ಳೋಣ, ಅಥವಾ ಕಾಲ್ಗೆಜ್ಜೆ ಅಂತ ಏನೇನೋ ನೀನು ಮಾಡ್ಕೋತೀಯ. ಆದರೆ ಅಲ್ಲಿ ಹೋಗಿ ನೋಡು, ಅದು ಬೆಳ್ಳಿ ಅಲ್ಲ, ಅದು ಕಪ್ಪೆ ಚಿಪ್ಪು ಅಂತ ಅರಿವಾದರೆ ನಿಮಗೆ ಹೇಗೆ ಅರಿವಾಗತ್ತೋ ಹಾಗೆ ಈ ಸಂಸಾರ ಅನ್ನುವುದು ಸಹ, ಅದು ಸಹ ಯಾವ ರೀತಿಯಲ್ಲಿ ಕನಸು ಹೇಗೆ ಸತ್ಯವಲ್ಲವೋ ಎಚ್ಚರವೂ ಸಹ ಸತ್ಯವಲ್ಲ ಅಂತ. ಭಾಳ ಕಷ್ಟ ಇದು ವೇದಾಂತ ದಿಂಡಿಮಹ ಅಂಥೇಳಿ ಆಚಾರ್ಯ ಶಂಕರರು ನಿಜವಾಗ್ಲೂ ನಾನು ಯಾವಾಗಲೂ ನಾನೇ ಹೇಗೆ ಕೇಳ್ಕೊತಿರ್ತೀನಿ, ಅನ್ಕೋತಿರ್ತೀನಿ.
ಆದರೆ ಮೊನ್ನೆ ನಮ್ಮ ಬ್ರಹ್ಮಚಾರಿ ಸಂದೀಪ್ ಹೇಳಿದರು, ಒಂದು ಮಾಡಿ ನೀವು ಇದು ಮಾಡಿ ಅಂತಂದರು. ಸರಿ, ವಿಚಾರ ಮಾಡೋಣ. ಒಂದು 2 ಸೆಷನ್ ಮಾಡಿ ಆಮೇಲೆ ನಿಮಗೆ ಇಲ್ಲೇ ಪ್ರಸಾದನ ಕೊಟ್ಟು ಕಳಿಸೋಣ ಅಂತ ಇದ್ದೀವಿ. ಗೌರಿ ಗಣೇಶ ಹಬ್ಬ ಆಗಲಿ, ಆಮೇಲೆ ಯಾವಾಗ ಅಂತ ಹೇಳ್ತೀವಿ. ಅದು ಲಕ್ಷ್ಮೀ ನರಸಿಂಹ ಪಂಚರತ್ನವನ್ನೇ ಮೊದಲು ಮಾಡ್ತೀನಿ, ಧನ್ಯಾಷ್ಟಕ. ಆ ರೀತಿಯಲ್ಲಿ ಒಂದು ತಿಂಗಳಿಗೆ ಒಂದು ಸಲ ಮಾಡೋಣ, ಸೇರೋಣ, ಸತ್ಸಂಗವನ್ನು ಮಾಡೋಣ. ಆ ರೀತಿಯಲ್ಲಿ ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಅವರ ಆಶೀರ್ವಾದ ನಮಗಿರಲಿ. ಅವ್ರು ಹೇಳಿರುವಂಥ ಉಪದೇಶ ನಮಗೆ ಅದು ಮತ್ತೆ 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 ಮನನಕ್ಕೆ, ಅವೆಲ್ಲವೂ ಸಹ ಮನನ ಮಾಡಲಿಕ್ಕೆ ಅವರ ಆಶೀರ್ವಾದ ಮತ್ತು ಅದಕ್ಕೆ ಹೇಳ್ತಾರಲ್ಲ, ಒಂದು ಮನಸ್ಸಿನ ಕೃಪೆ, ದೈವ ಕೃಪೆ, ನಮ್ಮ ಮನಸ್ಸಿನ ಕೃಪೆಯೂ ಬೇಕು. ಆ ರೀತಿಯಲ್ಲಿ ಆ ಭಗವಂತ ನಮಗೆ ಆ ಕೃಪೆ ಕೊಡಲಿ ಅಂತ ಕೇಳಿಕೊಂಡು ನಾವು ಸತ್ಸಂಗವನ್ನು ಮುಗಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪ್ರಸಾದ ಕೊಡ್ತೀವಿ, ತಗೊಂಡೋಗಮ್ಮ. ಪ್ರಸಾದ ಅಲ್ಲಿ ಬಾಳೆಹಣ್ಣು ಕೊಡಮ್ಮ, ಪ್ರಸಾದ ಇದೆ ಕೊಡಪ್ಪ. ಇಲ್ಲ ದೊನ್ನೆಲ್ ಪ್ರಸಾದ. ಹರಿ ಓಂ. ಇದು ಆಫ್ ಮಾಡಿ, ನಮಗೆ ಆಗಲ್ಲ, ಇದು ಗಂಟು ಒಣಗಿಬಿಡುತ್ತೆ. ಅಲ್ಲಿ ಬಾಳೆಹಣ್ಣಿದೆ, ನೀನು ಕೊಡ್ತೀಯಾ?